ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶಿಲ್ಪ ಕನ್ನಡ ವ್ಲಾಗ್. ಒಂದು ವಿಷಯನವರು ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊಳ್ತಾ. ಸೊ ಇವತ್ತು ಸೆಕೆಂಡ್ ಡೇ ಆಫ್ ಟ್ರೈನಿಂಗ್. ಸೊ ನಾನು ನಿಮಗೆ ಹೇಳಿದ್ದೆ ನಿನ್ನೆ ದಿನ, ನಾನು ನಿಮಗೆ ಔಟ್ಸೈಡ್ ಎಲ್ಲ ತೋರಿಸ್ತೀನಿ ಅಂಥೇಳಿ. ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ರೆಡಿಯಾಗಿ, ಟೈಮ್ ಬಂದ್ಬಿಟ್ಟು ಇವಾಗ 7:30 ಆಗಿದೆ. ಎದ್ಬಿಟ್ಟು ರೆಡಿಯಾಗಿ ನಿಮ್ಮನ್ನು ಔಟ್ಸೈಡ್ ಹೇಗಿದೆ, ಇಲ್ಲಿದು ಯಾವ ಪ್ಲೇಸ್ ಇದು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ. ಹಾಗಿದ್ರೆ ಹೋಗೋಣ ಆಚೆ ಕಡೆ. ಹೋಗಿಂತ ಮುಂಚೆ ಯಾರಾದ್ರೂ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತೇಳಿ ಹೇಳ್ತಾ, ಹಾಗೆ ನನ್ನ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನನ್ನ ಪೇಜನ್ನು ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅಂತೇಳಿ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕಾಲು ತುಂಬ ಅಂದರೆ ತುಂಬಾ ನೋವಿದೆ, ಬಟ್ ನಿಮಗೆ ತೋರಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ಹೊರಡ್ತಾ ಇದ್ದೀನಿ. ಸ್ಲಿಪ್ಪರ್ ಹಾಕೋಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಕಾಲು ನೋಡ್ತೀನಿ. ಶೂಸ್ ಆ್ಯಕ್ಚುಲಿ ಹಾಕ್ಕೊಂಡಿರೋದು, ಟ್ರೈ ಮಾಡ್ತಾಯಿದ್ದೀನಿ. ಎಸ್, ಬನ್ನಿ ಹೋಗೋಣ. ಹೆಂಗೋ ಒಂದು ಅಪರ್ಣ, ನಾ ಆಚೆ ಹೋಗಿರ್ತೀನಿ. ಓಕೆ. ನಮ್ಮ ರೂಮ್ಮೇಟ್ ಅವರು, ಅವ್ರಿಗೂ ಕೂಡ ಹೇಳಿದೆ ಒಂದು ಮಾತು. ಬನ್ನಿ. ಸರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಹೇಗಿದೆ ಟೀ? ಶವಿ ಆಗಿದೆ. ಅವ್ರ ಮುಖ ತೋರಿಸ್ರಿ. ಸರ್ ನೋಡಿ, ಹಾಯ್ ಮಾಡಿ ಎಲ್ಲರಿಗೂ. ಥ್ಯಾಂಕ್ ಯು. ಇವಾಗ ಟೈಮ್ ಬಂದ್ಬಿಟ್ಟು ಸುಮಾರು ಒಂದು 7 o'clock ಆಗಿದೆ. ನಾನು ನಿಮಗೆ ನಿನ್ನೆ ಹೇಳಿದ್ದೆ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ ಅಂತ ಹಿಂದಿನ ವೀಡಿಯೋದಲ್ಲಿ. ಬನ್ನಿ, ಒಂದು ಪಾರ್ಟ್ ಅಂದರೆ ಅದು ಒಂದು ಭಾಗ ಅಂತ ಹೇಳ್ಬೋದು ಈ ಸುವರ್ಣಮುಖಿ ಆಶ್ರಮದ್ದು. ಅದನ್ನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಇಲ್ಲಿ ಅಂತ ಹೇಳಿದರೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಪೀಸ್ಫುಲ್ ಆಗಿದೆ. ಇದು ನಾನು ಕರ್ಕೊಂಡು ಹೋಗ್ತಾ ಇರೋದು ನಿಮ್ಮನ್ನು ಧ್ಯಾನ ಮಂದಿರ ಅಂತೇಳಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಗಾರ್ಡನಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ವಾತಾವರಣನೂ ಕೂಡ ಅಷ್ಟೇ ಚೆನ್ನಾಗಿದೆ. ಬನ್ನಿ, ಇವಾಗ ಇಲ್ಲಿ ಒಂದೆರಡು ಮಕ್ಕಳಿದೆ, ಅವುಗಳನ್ನ ಮಾತಾಡ್ಸ್ಕೊಂಡ್ಬಿಟ್ಟು ನಾವು ಒಳಗಡೆ ಹೋಗೋಣ. ಓಕೆ. ಮಾಳೇಶ್. ಯಾವ ಊರು ನಿಮ್ಮದು? ನಮ್ಮ ಬಾಗಲಕೋಟೆ. ಇಬ್ರು ಬಾಗಲಕೋಟೆನಾ? ಎಷ್ಟು ವರ್ಷ ಆಯ್ತು ಇಲ್ಲಿದ್ದು? 5 ವರ್ಷ. ನೀನು? 4 ವರ್ಷ. 4 ವರ್ಷ ಆಯ್ತಾ? ಹೇಗಿದೆ? ಚೆನ್ನಾಗಿ ಕೊಡ್ತಾರೆ ಫುಡ್ ಎಲ್ಲ? ಬೆಳಗ್ಗೆ ಏನು ಕೊಡ್ತಾರೆ ನಿಮಗೆ? ಬೆಳಗ್ಗೆ ಇಡ್ಲಿ ತಿಂಡಿ ಕೊಡ್ತಾರೆ. ಮತ್ತೆ ಅದು ರಾಗಿ ಅಂಬ್ಲಿ ಏನೋ ಕೊಡ್ತಾ ಇದ್ರು. ಗಂಜಿ ಬೆಳಗ್ಗೆ ಎದ್ದ ತಕ್ಷಣ ಗಂಜಿ ಕೊಡ್ತಾರೆ ನಿಮಗೆ? ಟೀ ಕೊಡಲ್ಲ? ಟೀ ಬದಲಿ ಗಂಜಿ ಕೊಡ್ತಾರಾ? ಸೂಪರ್. ಚೆನ್ನಾಗಿದೆನಾ ಊಟ ಗೀಟ ಎಲ್ಲ? ಸ್ಕೂಲು ಮೇಲೆನಾ? ಅಲ್ಲೇ ಮೇಲ್ಗಡೆ ಸ್ಕೂಲು. ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿ ಹೇಳ್ಕೊಡ್ತಾರಾ? ಓಕೆ. ನಿಮ್ಮ ಅಪ್ಪ ಅಮ್ಮ? ಅವರು ವರ್ಷಕ್ಕೆ 2 ಸಲ ಅಷ್ಟೇನಾ? ವರ್ಷಕ್ಕೆ 2 ಸರಿ ನಿಮಗೆ ಅಲೌ ಇರೋದಾ? ಫೋನು ಮಾಡ್ತೀರಾ? ವಾರಕ್ಕೆ 1 ಸರಿ. ಚೆನ್ನಾಗಿದೆನಾ? ಚೆನ್ನಾಗಿ ನೋಡ್ಕೊತಾರ ನಿಮಗೆ? ಸೂಪರ್. ಚೆನ್ನಾಗಿ ಓದಿ ಮಕ್ಕಳಾಯ್ತಾ? ಆಲ್ ದ ಬೆಸ್ಟ್. ಓಹ್, ಮೇಲೋಗ್ಬಿಟ್ಟಿದ್ದೀರಾ? ಇಷ್ಟು ಬೇಗ ಮೇಲಾದ್ರೆ ಹೆಂಗೆ ನೀವು? ಬಂದೆ. ಎಲ್ಲಿ ಬರಬೇಕು? ಇದಾ? ಓಕೆ. ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋದರೆ ನಮಗೆ ಎಂಟ್ರೆನ್ಸ್ ಸಿಗುತ್ತೆ. ಬನ್ನಿ ಹೋಗೋಣ. ಅಲ್ಲಿ ಹೇಗಿದೆ, ಏನೇನೆಲ್ಲ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ? ಸೋ ಬ್ಯೂಟಿಫುಲ್ ಆ್ಯಂಡ್ ತುಂಬ ಫ್ಯೂಸ್ಫುಲ್ ಆಗಿದೆ ಈ ಪ್ಲೇಸ್ ಮಾತ್ರ. ನೋಡಿ, ಮೇಲ್ಗಡೆ ನಿಂತ್ಕೊಂಡು ನೋಡಿದರೆ ವಾ, ಏನು ಖುಷಿ ಸಿಗುತ್ತೆ ಗೊತ್ತಾ ಮನಸ್ಸಿಗೆ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಓಕೆ. ನೋಡಿ, ನಮ್ಮ ಸರ್ ಆಲ್ರೆಡಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಇದು ಧ್ಯಾನ ಮಂದಿರ ಅಂತ ಹೇಳಿಬಿಟ್ಟು. ಇಲ್ಲಿ ಧ್ಯಾನ ಎಲ್ಲ ನಡೆಯುತ್ತೆ. ಇಲ್ಲಿ ಒಳಗಡೆನೂ ಕೂಡ ಸಾಕಷ್ಟು ದೇವರುಗಳಿದೆ. ಬನ್ನಿ, ಈ ಡೋರ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿದೆ, ನಂಗೆ ಇಷ್ಟ ಆಯಿತು. ಬನ್ನಿ, ಇವಾಗ ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಯಾವ್ಯಾವ ದೇವರಿದೆ ನೀವೇ ನೋಡಿ.
ನಿಮಗೆ ಎಲ್ಲ ತೋರಿಸ್ಬೇಕು ಅನ್ನೋ ಬರದಲ್ಲಿ ನಾನು ಮಂಗಳಾರತಿನೇ ತೊಗೊಂಡಿರಲಿಲ್ಲ. ಸೊ ಬನ್ನಿ ವಿಭೂತಿ ಹಚ್ಕೊಂಬಿಟ್ಟು ಮಂಗಳಾರತಿ ತೊಗೊಂಡು, ಸೊ ಇಲ್ಲಿ ಕೆಲವೊಂದಿಷ್ಟು ಮಕ್ಕಳಿದೆ, ಸೊ ಆ ಮಕ್ಕಳನ್ನ ಮಾತಾಡ್ಸೋಣ. ಸೊ ಈ ಒಂದು ಆಶ್ರಮದ ಬಗ್ಗೆ ಮಕ್ಕಳು ಏನು ಹೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಬನ್ನಿ ಹಾಗೆ ಪರಿಚಯ ಮಾಡೋಣ. ಸಪ್ರೇಟ್ ಕ್ಲಾಸ್ ಎಲ್ಲ ಮಾಡ್ತಾರಾ ನಿಮಗೆ ಇಲ್ಲಿ? ಅಂದರೆ ಸ್ಕೂಲ್ಗೂ ಹೋಗ್ತೀರಾ, ಜೊತೆಗೆ ಇದನ್ನು ಕಲಿತೀರಾ? ಎಷ್ಟನೇ ಕ್ಲಾಸು? 3 ಜನನ ಆಯ್ತಾ? ನಿನ್ನ ಹೆಸರು? ಶ್ರೇಯಸ್. ನಿನ್ನ ಹೆಸರು? ವಿಜಯ್. ನಿನ್ನ ಹೆಸರು? ಮುತ್ತಣ್ಣ. ಅಜ್ಜ ನೀವು ಇಲ್ಲಿ ಕೆಲಸ ಮಾಡ್ತೀರಾ? ಹೌದಾ, ಓಕೆ. ಮಕ್ಕಳ ಜೊತೆ ಮಾತಾಡಿದಾಗ ನಂಗೆ ಅನಿಸಿದ್ದೇನು ಅಂದರೆ ಇಲ್ಲಿ ಶಿಕ್ಷಣದ ಜೊತೆಗೆ ಇಲ್ಲಿ ಅವರಿಗೆ ಪೌರೋಹಿತ್ಯ ಇರ್ಬೋದು, ಸಂಸ್ಕೃತವನ್ನು ಕೂಡ ಇಲ್ಲಿ ಹೇಳ್ಕೊಡ್ತಾರೆ. ಸೊ ನೋಡಿ, ಒಂದೇ ವೇದಿಕೆ, ಇದೊಂದು ಆಶ್ರಮ. ಇಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ, ವಸತಿ ಎಲ್ಲವನ್ನ ಕೊಡ್ತಾ ಇದ್ದಾರೆ. ನನಗಂತೂ ಕೇಳಿಬಿಟ್ಟು ತುಂಬಾ ಖುಷಿ ಆಯಿತು ಈ ಒಂದು ಜಾಗದ ಬಗ್ಗೆ. ಆ್ಯಂಡ್ ತುಂಬ ಇಷ್ಟನೂ ಕೂಡ ಆಯಿತು ಇಲ್ಲಿನ ವಾತಾವರಣ. ಆ್ಯಂಡ್ ಇಲ್ಲಿ ಕೂತ್ಕೊಂಡು ಇರೋ ಮಕ್ಕಳಿಗೆ ಅಥವಾ ಇಲ್ಲಿ ಬೆಳೆಯೋ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಇರ್ಬೋದು, ಒಳ್ಳೆ ಕಾನ್ಸಂಟ್ರೇಷನ್ ಪವರ್ ಅನ್ನುವಂಥದ್ದು ಇರುತ್ತೆ ಅನ್ನೋದು ನನ್ನ ಭಾವನೆ. ಸೊ ಇವಾಗ ಇದು ನೋಡಿದ್ರಲ್ವಾ, ಸೊ ಬನ್ನಿ ಇವಾಗ ನಾವು ಮತ್ತೆ ನಮ್ಮ ರೂಮ್ ಹತ್ರ ಹೋಗೋಣ. ಸರ್, ಆವಾಗಲೇ ಬಂದಿದ್ದೀರಾ? ತುಂಬ ಹೊತ್ತಾಯಿತು ಆ್ಯಕ್ಚುಲಿ ಎದ್ದು. ಅಲ್ಲೆಲ್ಲ ಹೋಗಿದ್ವಿ ನಾವು ವಾಕ್. ಬನ್ನಿ, ಬರ್ತೀರಾ? ಹಾಯ್ ಅನಿತಾ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಹಲೋ ಪುಟ್ಟಿ. ಪುಟ್ಟಾನ ಪುಟ್ಟಿನಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಈ ಪಾಪು ನಮ್ಮ ಟ್ರೈನಿಂಗಿಗೆ, ನಾವು ಟೀಚರ್ಸ್ಗಳಿಗೂ ಕೂಡ ಟ್ರೈನಿಂಗನ್ನು ಇಲ್ಲಿ ಕೊಡೋದ್ರಿಂದ ಸೊ ಟೀಚರ್ಸ್ ಕೂಡ ಬಂದಿರ್ತಾರೆ. ಸೊ ಅವರ ಪಾಪು ಇದು ಒಬ್ಬ ಟೀಚರ್ ಪಾಪು ಆ್ಯಂಡ್ ಅವ್ರ ಹಸ್ಬೆಂಡ್ ನೋಡಿ ಎಷ್ಟು ಕೇರಿಂಗಾಗಿ ತನ್ನ ಹೆಂಡತಿ ಟ್ರೈನಿಂಗಿಗೆ ಬಂದಿದ್ದಾರೆ, ಮಗು ನೋಡ್ಕೋಬೇಕು ಅಂತ ಅವ್ರ ಜೊತೆನೂ ಬಂದಿದ್ದಾರೆ. ಸೊ ಈ ಥರ ಸಪೋರ್ಟಿವ್ ಆಗಿರೋ ಗಂಡ ಸಿಕ್ಕರೆ ನಿಜವಾಗ್ಲೂ ಹೆಣ್ಮಕ್ಳು ಅಂದರೆ ಅದರಲ್ಲಿ ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ಗೆ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರ್ತಾರೆ ಲೈಫಲ್ಲಿ ಅಂತ ಅನ್ಕೋತೀನಿ. ಸೊ ಬನ್ನಿ ಮುಂದೆ ಹೋಗೋಣ. ಅಲ್ಲೇ ಮಾತಾಡ್ತಾ ಬನ್ನಿ. ಓಕೆ, ಸೊ ಇವಾಗ ನಾನು ನಿಮಗೆ ದೇವಸ್ಥಾನ ತೋರಿಸಿದಲ್ವಾ. ಸೊ ನೆಕ್ಸ್ಟು ಇಲ್ಲೆಲ್ಲ ಫುಲ್ಲು ನಮಗೆ ಸುತ್ತಮುತ್ತ ನಮ್ಮ ಅನಿತಾ ಮೇಡಮ್ ಅವರು ನಮಗೆ ಇಂಟ್ರಡ್ಯೂಸ್ ಮಾಡ್ತಾರಂತೆ. ಆ್ಯಂಡ್ ಅವ್ರ ಫೇವ್ರೇಟ್ ಒಬ್ಬರು ಇದ್ದಾರೆ, ಬನ್ನಿ ತೋರಿಸ್ತೀನಿ. ಹಾಯ್ ಹಾಯ್. ಆ್ಯಂಡ್ ಅನಿತಾ ಅಂತ. ಸೊ ಇವರು ಕೂಡ ACI ವರ್ಕ್ ಮಾಡ್ತಾರೆ ನನ್ನ ಜೊತೆಗೆ. ಸೊ ಬನ್ನಿ ಏನೇನೆಲ್ಲ ತೋರಿಸ್ತಾರೆ, ಏನೇನೆಲ್ಲ ಹೇಳ್ತಾರೆ ಅಂತ ಇವ್ರ ಬಾಯಲ್ಲೇ ಕೇಳೋಣ. ಸೊ ಬನ್ನಿ ಹೋಗೋಣ. ಅಷ್ಟು ಗೊತ್ತಿಲ್ಲ, ಬಟ್ ನಾನು ನೋಡಿ ಸುವರ್ಣಕ್ಕೆ ನಿಮಗೆ ತೋರಿಸ್ತೀನಿ. ಖಂಡಿತ. ಎಸ್, ಬನ್ನಿ ಹೋಗೋಣ. ಸೊ ಇವಾಗ ಎಲ್ಲಿ ಹೋಗೋದು? ಇಲ್ಲಿ ನನ್ನ ಫೇವ್ರೇಟ್ ಅಂತ ಹೇಳಿದ್ನಲ್ವಾ, ಅವ್ರನ್ನ ತೋರಿಸ್ತೀನಿ ಬನ್ನಿ. ಓಕೆ, ಸೂಪರ್.